ಇವತ್ತಿನ ಈ ವಿಡಿಯೋನಲ್ಲಿ ಮಜ್ಜಿಗೆ ಬಳಸ್ಕೊಂಡು ಎರಡು ರುಚಿಕರ ಬ್ರೇಕ್ಫಾಸ್ಟ್ ಅಥವಾ ಬೆಳಗಿನ ತಿಂಡಿ ಹೇಗೆ ಮಾಡೋದು ನೋಡೋಣ. ಒಂದು ಉಪ್ಪಿಟ್ಟು, ಇನ್ನೊಂದು ಪಡ್ಡು. ನಮಸ್ತೆ, ನಾನು ನಿಮ್ಮ ಲತಾ ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇಲ್ಲಿ 1 ಕಪ್ಪು ಮೀಡಿಯಂ ರವೆ ಅಥವಾ ಉಪ್ಪಿಟ್ಟಿನ ರವೆ ತಗೊಂಡು 1 ಚಮಚ ಎಣ್ಣೆ ಹಾಕಿ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಅಥವಾ ಮಧ್ಯಮ ಉರಿನಲ್ಲಿ ನಾನು ಹುರ್ಕೊಳ್ತಾ ಇದ್ದೀನಿ. ರವೆ ಎಲ್ಲ ಬಿಳಿ ಬಿಳಿ ಆಗುತ್ತೆ, ಒಳ್ಳೆ ಘಮ ಬರುತ್ತೆ. ಅಲ್ಲಿವರೆಗೆ ಹುರಿದಾದ್ಮೇಲೆ ಒಂದು ಬಾಣಲೆನಲ್ಲಿ 2 ರಿಂದ 3 ಟೇಬಲ್ ಚಮಚ ಎಣ್ಣೆನ ಬಿಸಿ ಮಾಡಿ, ಅರ್ಧ ಚಮಚ ಸಾಸಿವೆ, 1 ಚಮಚ ಕಡಲೆಬೇಳೆ, 1 ಚಮಚ ಉದ್ದಿನಬೇಳೆ ಹಾಗೂ 1 ಒಣಮೆಣಸಿನಕಾಯಿಯನ್ನು ಚೂರು ಮಾಡಿ ಹಾಕಿ ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿಯೋವರೆಗೆ ಚೆನ್ನಾಗಿ ಕಾಯಿಸಿ ಒಗ್ಗರಣೆನ ತಯಾರಿಸ್ಕೊಳ್ಬೇಕಾಗತ್ತೆ. ಆಮೇಲೆ ಅದಕ್ಕೆ 1 ಚಮಚದಷ್ಟು ಶುಂಠಿ, 1-2 ಹಸಿಮೆಣಸಿನಕಾಯಿ, ಸ್ವಲ್ಪ ಕರಿಬೇವು, 1 ದೊಡ್ಡ ಗಾತ್ರದ ಈರುಳ್ಳಿ ಸಣ್ಣದಾಗಿ ಕತ್ತರಿಸಿರೋದು, ಇವಿಷ್ಟನ್ನು ಹಾಕಿ ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಬಾಡಬೇಕು, ಒಂಚೂರು ಬಣ್ಣ ಎಲ್ಲ ಬದಲಾಗಬೇಕು, ಅಲ್ಲಿವರೆಗೆ ಹುರ್ಕೊಳ್ಳೋಣ. ಆಮೇಲೆ 1-2 ಟೇಬಲ್ ಚಮಚದಷ್ಟು ದೊಣ್ಣೆ ಮೆಣಸು, 1-2 ಟೇಬಲ್ ಚಮಚದಷ್ಟು ಹಸಿ ಬಟಾಣಿ. ಈ ಹಸಿ ಬಟಾಣಿ ಮತ್ತು ದೊಣ್ಣೆ ಮೆಣಸು ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಇವೆರಡನ್ನು ಹಾಕಿದ ಮೇಲೆ ಒಂದು ಸ್ವಲ್ಪ ಹೊತ್ತು ಹುರಿದು 1 ಸಣ್ಣ ಟೊಮ್ಯಾಟೊ, ಅದು ಸಹ ಅಷ್ಟೇ ಸಣ್ಣದಾಗಿ ಕತ್ತರಿಸಿರೋದು, ಅದನ್ನು ಹಾಕಿ ಟೊಮೆಟೊ ಒಂದು ಸ್ವಲ್ಪ ಮೆತ್ತಗಾಗಬೇಕು, ಅಲ್ಲಿವರೆಗೆ ಹುರ್ಕೊಳ್ಬೇಕಾಗತ್ತೆ. ಈಗ ನಾವು ಇದಕ್ಕೆ ಮಜ್ಜಿಗೆನ ಸೇರಿಸ್ಬೇಕು. ಹೇಗೆ ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ 1 ಕಪ್ಪು ದಪ್ಪ ಮಜ್ಜಿಗೆ ತೊಗೊತಾ ಇದ್ದೀನಿ. ಮಜ್ಜಿಗೆ ಇಲ್ಲ ಅಂದರೆ ಮೊಸರನ್ನು ನೀವು ಕಡಿದು ತೊಗೋಬೋದು. ಹಾಗೆ 2 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ 1 ಕಪ್ಪು ಮಜ್ಜಿಗೆ, ದಪ್ಪ ಮಜ್ಜಿಗೆ, 2 ಕಪ್ಪಷ್ಟು ನೀರು, ಇವಿಷ್ಟನ್ನು ನಾನು ಈ ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಹಾಕಿ 2 ಟೇಬಲ್ ಚಮಚದಷ್ಟು ಹಸಿ ತೆಂಗಿನ ತುರಿ, 2 ಟೇಬಲ್ ಚಮಚದಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಹೀಗೆ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಕುದೀತಾ ಇರುವಾಗ ರುಚಿಗೆ ತಕ್ಕಂತೆ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. 1 ಚಮಚದಷ್ಟು ಉಪ್ಪು ಬೇಕಾಗತ್ತೆ. ನೋಡಿ, ಹೀಗೆ ಚೆನ್ನಾಗಿ ಕುದಿಯೋದಕ್ಕೆ ಶುರುವಾದ ಕೂಡಲೇ ಈಗಾಗಲೇ ಹುರಿದಿಟ್ಟಿದ್ವಲ್ಲ ರವೆ, ಆ ರವೆನ ನಾವು ಹಾಕಿ ಚೆನ್ನಾಗಿ ಮಗ್ಚಬೇಕಾಗತ್ತೆ. ಇದಿಷ್ಟೇ, ಮಾಮೂಲಿ ಉಪ್ಪಿಟ್ಟಿನ ಥರನೇ, ಒಂದು ಸ್ವಲ್ಪ ವ್ಯತ್ಯಾಸ ಅಷ್ಟೇ. ಆದರೆ ಈ ಸ್ವಲ್ಪ ವ್ಯತ್ಯಾಸದಿಂದಾಗಿ ಎಂಥ ರುಚಿ ಬರುತ್ತೆ ಗೊತ್ತಾ. ಹಾಗೆ ತಿಂತಾ ಇದ್ದರೆ ನೀವು ಉಪ್ಪಿಟ್ಟನ್ನು ತಿನ್ನೋದನ್ನು ನಿಲ್ಲಿಸೋದಕ್ಕೆ ಆಗಲ್ಲ. ಬಿಸಿ ಬಿಸಿ ಉಪ್ಪಿಟ್ಟು ಹಾಗೆ ಕರಗಿ ಹೋಗ್ತಾ ಇರುತ್ತೆ ಬಾಯಲ್ಲಿ, ಅಷ್ಟು ರುಚಿಯಾಗಿ ಬರುತ್ತೆ. ಸೊ ನೀವು ಉಪ್ಪಿಟ್ಟು ಯಾವಾಗಲೂ ಮಾಡ್ತಾನೆ ಇರ್ತೀರಲ್ವ, ಈ ರೀತಿ ಉಪ್ಪಿಟ್ಟನ್ನು ಒಂದ್ಸಲ ಟ್ರೈ ಮಾಡಿ, ನೀವು ಮತ್ತೆ ಮತ್ತೆ ಮಾಡೋದು ಗ್ಯಾರಂಟಿ. ಇಲ್ಲಿ ನೋಡಿ, ಇಷ್ಟು ಗಟ್ಟಿ ಆದಮೇಲೆ 1 ಚಮಚದಷ್ಟು ತುಪ್ಪನ ಹಾಕಿ, ಕೊನೆಯಲ್ಲಿ ತುಪ್ಪ ಒಳ್ಳೆ ಘಮ ಕೊಡುತ್ತೆ. ಸೊ ತುಪ್ಪ ಹಾಕಿ ಚೆನ್ನಾಗಿ ಹೀಗೊಮ್ಮೆ ಮಗ್ಚಿದ್ರೆ ಆಯಿತು. ಇದನ್ನು ನೀವು ಮೇಲಿಂದ ತೆಂಗಿನ ತುರಿ ಅಥವಾ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಬಿಟ್ಟು ಅಲಂಕಾರಕ್ಕೆ ಹಾಕಿಬಿಟ್ಟು ಬಡಿಸ್ಬೋದು. ಖಂಡಿತ ಟ್ರೈ ಮಾಡಿ, ನಿಮಗಿಷ್ಟ ಆಯಿತಾ ಅಂತ ತಿಳಿಸಿ. ಇನ್ನು 2ನೇ ರೆಸಿಪಿ ಮಜ್ಜಿಗೆ ಪಡ್ಡು ಅಥವಾ ಮಜ್ಜಿಗೆ ಗುಳಿಯಪ್ಪ. ಇದನ್ನು ಮಾಡೋದಕ್ಕೆ ಒಂದು ಪಾತ್ರೆಯಲ್ಲಿ 1 ಕಪ್ ಅಕ್ಕಿ, 1/4 ಕಪ್ಪು ಅವಲಕ್ಕಿ, 1 ಟೇಬಲ್ ಚಮಚದಷ್ಟು ಮೆಂತ್ಯನ ತಗೊಂಡು ಚೆನ್ನಾಗಿ 1-2 ಸಲ ತೊಳಿಬೇಕು. ಆನಂತರ 1.5 ಕಪ್ಪಷ್ಟು ಮಜ್ಜಿಗೆನ ಹಾಕಿ ನೆನೆಯೋದಕ್ಕೆ ಬಿಡಬೇಕು. ನಾನಿಲ್ಲಿ ದಪ್ಪ ಮಜ್ಜಿಗೆನ ಬಳಸಿದ್ದೀನಿ. ನಿಮ್ಮ ಹತ್ರ ಮಜ್ಜಿಗೆ ಇಲ್ಲ ಅಂದರೆ 1 ಕಪ್ಪು ಮೊಸರಿಗೆ ಅರ್ಧ ಕಪ್ಪು ನೀರು ಹಾಕಿ ಚೆನ್ನಾಗಿ ಮಗ್ಚ್ಕೊಂಡು ಅಥವಾ ವಿಸ್ಕ್ ಮಾಡಿ ಉಪಯೋಗಿಸಿದ್ರೆ ಆಯಿತು. 7 ರಿಂದ 8 ಗಂಟೆ ನೆನೆಸ್ಬೇಕಾಗತ್ತೆ. ನೀವು ರಾತ್ರಿ ಮಲಗೋಷ್ಟೊತ್ತಿಗೆ ನೆನೆಸಿಟ್ರೆ ಬೆಳಿಗ್ಗೆ ಅಷ್ಟೊತ್ತಿಗೆ ನೆಂದಿರುತ್ತೆ. ಆಮೇಲೆ ಅದನ್ನು ಮಿಕ್ಸಿ ಜಾರಲ್ಲಿ ತೊಗೊಳ್ಬೇಕು. ನಾವು ಈ ಮಜ್ಜಿಗೆನ ಬಗ್ಸಿ ತೆಗಿಯೋದು ಬೇಡ. ಏನು ನೆನೆಸಿರೋ ಅಕ್ಕಿ ಇದೆಯಲ್ಲ ಅದನ್ನು ಅದೇ ಮಜ್ಜಿಗೆನಲ್ಲೇ ರುಬ್ಬಬೇಕು, ಬೇರೆ ನೀರೇನು ಹಾಕೋ ಅವಶ್ಯಕತೆ ಇಲ್ಲ. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ನೈಸಾಗಿ ರುಬ್ಬಿದ್ದೀವಿ. ಇದನ್ನು ಒಂದು ಪಾತ್ರೆಯಲ್ಲಿ ತಗೊಂಡು ರುಚಿಗೆ ತಕ್ಕ ಹಾಗೆ ಉಪ್ಪು, 1 ಚಮಚದಷ್ಟು ಜೀರಿಗೆ ಹಾಗೂ 1 ಚಮಚ ಸಕ್ಕರೆನ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ನೀವು ಇದಕ್ಕೆ ಇದರ ಜೊತೆ ಬೇರೆ ಈರುಳ್ಳಿ, ಕರಿಬೇವು ಅಂಥದ್ದೆಲ್ಲ ಹಾಕೋದಾದರೆ ಹಾಕ್ಬೋದು. ಇದು ಮಜ್ಜಿಗೆ ಪಡ್ಡು ಆಗಿರೋದ್ರಿಂದ ಈ ರೀತಿ ಮಾಡಿದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಕಲಸಿ ಆದಮೇಲೆ ಮುಚ್ಚಳ ಮುಚ್ಚಿ 1-2 ಗಂಟೆ ಹಿಟ್ಟು ಹುದುಗೋದಕ್ಕೆ ಬಿಡಬೇಕು. ನಾನು ಆಗಲೇ ಹೇಳ್ದಂಗೆ ರಾತ್ರಿ ನೆನೆಸಿಟ್ರೆ ನೀವು ಬೆಳಿಗ್ಗೆ ಎದ್ದು ಕೂಡಲೇ ರುಬ್ಬಿದರೆ 1-2 ಗಂಟೆ ಬಿಟ್ಟು ಪಡ್ಡುನ ಮಾಡ್ಕೊಳ್ಬೋದು. ಅಥವಾ ಬೆಳಿಗ್ಗೆ ನೆನೆಸಿಟ್ಟು ಸಂಜೆ ರುಬ್ಬಿ 2 ಗಂಟೆ ಬಿಟ್ಟು ಬೇಕಾದರೂ ಮಾಡ್ಕೊಳ್ಬೋದು. ಆಮೇಲೆ ಮಾಮೂಲಿ ಬೇರೆ ಗುಳಿಯಪ್ಪ ಅಥವಾ ಪಡ್ಡು ಮಾಡೋ ಥರ ಹಂಚಿಗೆ ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು
ಈ ರೀತಿ ಪಡ್ಡುನ ಮಾಡಿಕೊಂಡ್ರೆ ಆಯಿತು. ತುಂಬ ಮೃದುವಾಗಿ ತುಂಬ ರುಚಿಯಾಗಿ ಬರುತ್ತೆ. ಈ ಮಜ್ಜಿಗೆಯಲ್ಲಿ ನೆನೆಸಿದ್ದೀವಿ ಅಂತ ಹೇಳಿ ತುಂಬ ಹುಳಿ ಏನೂ ಆಗೋದಿಲ್ಲ, ರುಚಿ ತುಂಬ ಚೆನ್ನಾಗಿ ಅನಿಸುತ್ತೆ. ನಿಮ್ಮ ಹತ್ರ ಮಜ್ಜಿಗೆ ಏನಾದ್ರು ಉಳಿದಿದ್ರೆ ಈ ರೀತಿ ಮಜ್ಜಿಗೆ ಉಪ್ಪಿಟ್ಟು ಅಥವಾ ಮಜ್ಜಿಗೆ ಪಡ್ಡು ಮಾಡಿ ಮಜ್ಜಿಗೆನ ಖಾಲಿ ಮಾಡ್ಬೋದು. ಯಾವಾಗಲೂ ಒಂದೇ ಥರ ತಿಂಡಿ ಮಾಡೋ ಬದಲು ಒಂದೊಂದು ಸಲ ಈ ರೀತಿ ಸ್ಪೆಷಲ್ ತಿಂಡಿ ಮಾಡಿದ್ರೆ ನಿಮಗೂ ಖುಷಿ ಅನಿಸುತ್ತೆ, ಮನೆಯವ್ರಿಗೂ ಖುಷಿ ಅನಿಸುತ್ತೆ. ಇದನ್ನು ತೆಂಗಿನಕಾಯಿ ಚಟ್ನಿ ಜೊತೆ ಬಡಿಸಿದ್ರೆ ಆಯಿತು. ನೀವು ಖಂಡಿತ ಎರಡೂ ರೆಸಿಪಿನ ಟ್ರೈ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.